ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 19, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಸೆಂಟರ್ ಟು ಬ್ರಿಂಗ್ 1954 ಬಾರ್ಡರ್ ವಿಲೇಜ್ ಅಂಡರ್ ಡೆವಲಪ್ಮೆಂಟ್ ಸ್ಕೀಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್, GS ಪೇಪರ್ 3 ನಡಿಯಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನ ಸೆಕೆಂಡ್ ಫೇಸನ್ನು ಸ್ಟಾರ್ಟ್ ಮಾಡಲಿದ್ದಾರೆ. ನಿಯರ್ಲಿ 1954 ಬಾರ್ಡರ್ ವಿಲೇಜ್ಗೆ ಒಂದು ಅಪ್ರೂವಲನ್ನು ಕೊಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸುವಂಥದ್ದು. 2023ರಲ್ಲಿ ವೈಬ್ರೆಂಟ್ ವಿಲೇಜ್ ಯೋಜನೆಯನ್ನು ಲಾಂಚ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಬಾರ್ಡರ್ ಏರಿಯಾ ಇರುತ್ತಲ್ಲ, ಇಂಟರ್ನ್ಯಾಷನಲ್ ಬಾರ್ಡರ್ ಏರಿಯಾ ನಡಿಯಲ್ಲಿ ಒಂದು ವಿಲೇಜ್ ಡೆವಲಪ್ಮೆಂಟ್ ಮಾಡಲಿಕ್ಕಂತಲೇ ಈ ಒಂದು ಯೋಜನೆ ಸಹಕಾರಿ ಆಗಿರುವಂಥದ್ದು. ಫೇಸ್ 1 ಅಂತ ಬಂದಾಗ 2023ರಲ್ಲಿ ಸ್ಟಾರ್ಟ್ ಮಾಡಿರೋದು, ಅದರಲ್ಲೂ ಚೈನಾ ಬಾರ್ಡರಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ನೋಡ್ತಾ ಇದ್ವಿ. ಫೇಸ್ 2 ಅಂತ ಬಂದಾಗ ಇದು ಆಲ್ರೆಡಿ 2025 ಅಪ್ರೂವಲನ್ನು ಕೊಟ್ಟಿರೋದಾಗಿ ಇವಾಗ ಲಾಂಚ್ ಮಾಡ್ತಾ ಇದ್ದಾರೆ. ಬೇರೆ ಒಂದು ಬಾರ್ಡರ್ ಏರಿಯಾನಲ್ಲಿನೂ ಸಹ ಕವರ್ ಮಾಡಬೇಕು ಅಂತ ಮೊದಲು ಚೈನಾ ಬಾರ್ಡರ್ಲಿ ಇತ್ತಲ್ವ ಫಸ್ಟ್ ಫೇಸು. ಇವಾಗ ಸೆಕೆಂಡ್ ಫೇಸ್ ನಡಿಯಲ್ಲಿ ಪಾಕಿಸ್ತಾನ ಆಗಿರ್ಬೋದು, ನೇಪಾಲ್, ಬಾಂಗ್ಲಾದೇಶ್, ಭೂತಾನ್ ಹಾಗೂ ಮಯನ್ಮಾರ್ ಎಲ್ಲ ಬಾರ್ಡರ್ ಏರಿಯಾದಡಿಯಲ್ಲಿ ಇರ್ತಕ್ಕಂತಹ ಸ್ಟೇಟ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು. ಅಂದರೆ ಸ್ಟೇಟ್ಸಲ್ಲಿರ್ತಕ್ಕಂಥ ವಿಲೇಜ್ ಮೇಲೆ ನಾವು ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡೋದು. ಇಲ್ಲಿ ಕ್ಲಿಯರಾಗಿ ನೆನಪಿಟ್ಕೊಳ್ಳಿ, ಒಟ್ಟಾರೆಯಾಗಿ 15 ಸ್ಟೇಟ್ಸ್ಗಳು ಮತ್ತು 2 ಯೂನಿಯನ್ ಟೆರಿಟರೀಸ್ಗಳು ಇಲ್ಲಿ ಇನ್ಕ್ಲೂಡ್ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇದು ಪ್ರಿಲಿಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಸ್ಟೇಟ್ ಹಾಗೂ ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಂತೆ ಒಂದು ಕವರೇಜನ್ನು ನೋಡಿದಾಗ ಅರುಣಾಚಲ್ ಪ್ರದೇಶ್ ಬರುವಂಥದ್ದನ್ನು ಗಮನಿಸ್ಬೋದು, ಅಸ್ಸಾಂ ಆಗಿರ್ಬೋದು, ಬಿಹಾರ್, ಗುಜರಾತ್, ಜಮ್ಮು ಕಾಶ್ಮೀರ್, ಲಡಾಖ್ ಆಗಿರ್ಬೋದು, ಮಣಿಪುರ್, ಈ ರೀತಿಯಾಗಿ ಬಾರ್ಡರ್ ಏರಿಯಾದಲ್ಲಿ ಯಾವ್ಯಾವ ಸ್ಟೇಟ್ಸ್ಗಳಿದಾವಲ್ಲ 15 ಸ್ಟೇಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿರೋದಾಗಿ ಗಮನಿಸ್ಬೋದು. ಈ ಒಂದು ಸೆಕೆಂಡ್ ಫೇಸನ್ನು ಅಸ್ಸಾಂ, ಅದರಲ್ಲೂ ಚಾಚರ್ ಡಿಸ್ಟಿಕಲ್ಲಿರ್ತಕ್ಕಂಥ ನತನ್ಪುರ್ ವಿಲೇಜಲ್ಲಿ ಲಾಂಚ್ ಮಾಡಲಿದ್ದಾರೆ ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ಗಡಿ ಭಾಗದಲ್ಲಿ ಭದ್ರತೆಯನ್ನು ತರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೈನಾದ ಒಂದು ಎಕ್ಸಾಂಪಲನ್ನೇ ತೆಗೆದುಕೊಳ್ಳುವಂಥದ್ದಾದರೆ, ಸಲಾಮಿ ಸ್ಲೈಸ್ ಟೆಕ್ನಿಕ್ನ ಮುಖಾಂತರ ಅವರು ಏನು ಮಾಡ್ತಾಯಿದ್ರು, ನಮ್ಮ ಒಂದು ಬಾರ್ಡರ್ನ ಅಕ್ವೈರ್ ಮಾಡ್ತಾ ಬರ್ತಾ ಇದ್ದಾರೆ. ಏನು ಹಾಗಂತಂದರೆ, ಇವಾಗ ಅವರು ಒಂದು 7ರಿಂದ 8 ಸ್ಟೆಪ್ಪು ಮುಂದೆ ಬರ್ತಾರೆ ನಮ್ಮ ಒಂದು ಗಡಿ ಹತ್ರ. ನಾವು ಮತ್ತೆ ಏನಾದರೂ ಇಲ್ಲಿ ಸ್ಟ್ರಾಂಗಾಗಿ ಅಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಹಂತದಲ್ಲಿ ಏನು ಮಾಡ್ಬೋದು, ಅವರು ಮತ್ತೆ ಬ್ಯಾಕ್ ಸ್ಟೆಪ್ ತೆಗೆದುಕೊಳ್ತಾರೆ, ಒಂದು 4-5 ಸ್ಟೆಪ್ ಬ್ಯಾಕ್ ತೆಗೆದುಕೊಳ್ತಾರೆ. ಇದೇ ರೀತಿಯಾಗಿ ಮತ್ತೆ ಅವ್ರು ಮುಂದೆ ಬರೋದು, ಮತ್ತೆ ಹಿಂದೆ ಹೋಗೋದು, ಈ ರೀತಿಯಾದಂಥ ಕಂಡೀಷನ್ ಮುಖಾಂತರ ನಮ್ಮ ಬಾರ್ಡರ್ ಏರಿಯಾವನ್ನು ಅವರು ಅಕ್ವೈರ್ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ವಿಲೇಜಸ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ, ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸನ್ನು ತರೋದ್ರ ಮುಖಾಂತರ ಅಲ್ಲಿ ಜನರು ವಾಸಿಸ್ತಾರೆ ಅಲ್ವಾ. ಅವರೊಂದು ಲೈವ್ಲಿಹುಡ್ ಅಪಾರ್ಚುನಿಟಿ ಇರೋದ್ರಿಂದ ಡೆಫಿನೆಟ್ಲಿ ಅವರಲ್ಲಿ ವಾಸಿಸ್ತಾರೆ. ಸೊ ನಮ್ಮ ಒಂದು ಡಿಫೆನ್ಸ್ ಆಸ್ಪೆಕ್ಟ್ನಲ್ಲಿ ಈ ಒಂದು ವಿಲೇಜಸ್ಗಳು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗಿ ಆ್ಯಕ್ಟ್ ಮಾಡ್ತವೆ ಅಂತಲೇ ಗಮನಿಸ್ಬೋದು, ಅದರಲ್ಲೂ ಬಾರ್ಡರ್ ಏರಿಯಾದಲ್ಲಿ. ಹಾಗಾಗಿ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಇನ್ಕ್ಲೂಸಿವ್ ಆಗಿರತಕ್ಕಂಥ ಒಂದು ಗ್ರೋತನ್ನು ಅಚೀವ್ ಮಾಡಬೇಕು ಅಂತ, ಅಲ್ಲಿರುವಂಥ ಲಿವಿಂಗ್ ಕಂಡೀಷನ್ಸನ್ನು ಡೆವಲಪ್ ಮಾಡೋದು, ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವೈಸ್ ಮಾಡೋದು, ಅಡಿಕ್ವೇಟ್ ಆಗಿರ್ತಕ್ಕಂಥ ಲೈವ್ಲಿಹುಡ್ ಅಪಾರ್ಚುನಿಟಿಯನ್ನು ನಾವು ಪ್ರೊವೈಡ್ ಮಾಡೋದ್ರ ಮುಖಾಂತರ ಸೇಫ್ ಆಗಿರುವಂಥ ಇಂಟರ್ನ್ಯಾಷನಲ್ ಬಾರ್ಡರನ್ನು ಎನ್ಶೋರ್ ಮಾಡ್ಬೋದಲ್ವಾ. ಹಾಗಾಗಿ ಗಡಿ ಭಾಗದಲ್ಲಿ ಒಂದು ಭದ್ರತೆಯನ್ನು ಕಾಪಾಡುವಂಥ ಹಂತದಲ್ಲಿ ಈ ಯೋಜನೆ ಸಹಕಾರಿಯಾಗುತ್ತೆ. ನ್ಯಾಷನಲ್ ಇಂಟಿಗ್ರೇಷನ್, ಸೋಷಿಯಲ್ ಕೊಹೆಷನನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ಒಂದು ಡೆವಲಪ್ಮೆಂಟನ್ನು ಮಾಡ್ತಾ ಇರೋದ್ರಿಂದ ಅಲ್ಲಿ ಲೈವ್ಲಿಹುಡ್ ಡೆಫಿನೆಟ್ಲಿ ಇಂಪ್ರೂವೈಸ್ ಆಗುತ್ತೆ, ಮೈಗ್ರೇಷನ್ ಆಗೋದು ಸಹ ತಡೆಗಟ್ಟುತ್ತೆ ಅಂತ ಹೇಳ್ಬೋದು, ಸೆಕ್ಯೂರಿಟಿನೂ ಸಹ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಇಲ್ಲಿ ಎನ್ಹಾನ್ಸ್ ಆಗುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಇವಾಗ ಪ್ರಸ್ತುತವಾಗಿ ಬೇರೆ ಒಂದು ಬಾರ್ಡರಲ್ಲಿ ಡೆವಲಪ್ ಮಾಡ್ತಾ ಇದ್ರೆ ಸೆಕೆಂಡ್ ಫೇಸ್ ಇದೆ. ಮೊದಲು ಯಾವಾಗ ಸ್ಟಾರ್ಟ್ ಮಾಡಿದ್ರು, ಇದರ ಇಂಪಾರ್ಟೆನ್ಸ್ ಏನಿದೆ ಹಾಗೂ ನೋಡಲ್ ಮಿನಿಸ್ಟ್ರಿ ಯಾವುದು ಅನ್ನೋದು ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಇದರ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಡೆವಲಪ್ಮೆಂಟ್, ಸೆಕ್ಯೂರಿಟಿ ಹಾಗೂ ಇಂಟಿಗ್ರೇಷನ್. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ, ಟ್ರಬಲ್ಡ್ ವಾಟರ್ಸ್ ಕನ್ಸರ್ನ್ಸ್ ಅಬೌಟ್ ದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಶುಡ್ ಹ್ಯಾವ್ ಗಾಟ್ ಅ ಫೇರ್ ಅಪ್ರೇಸಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್, GS ಪೇಪರ್ 3 ನಡಿನಲ್ಲಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್, ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್ನಲ್ಲಿಯೂ ಸಹ ಕನೆಕ್ಟ್ ಆಗ್ತಕ್ಕಂಥದ್ದು. ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನಾವು ಹಿಸ್ಟಾರಿಕಲಿ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಪ್ರಸ್ತುತವಾಗಿರುವಂಥ ಒಂದು ಪ್ರಾಜೆಕ್ಟನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ಅಪ್ಡೇಷನ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಫೆಬ್ರವರಿ 17 ನಾವು ಕಂಪ್ಲೀಟಾಗಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡಿದ್ವಿ. ನೀವು ಒಂದು ಸರ್ತಿ ಅದರಲ್ಲಿ ನೋಡ್ಬೋದು.
ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಬಂದಾಗ ಇಲ್ಲಿ ನಾವು ನಿಕೋಬಾರ್ ಏರಿಯಾದಲ್ಲಿ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸನ್ನು ತೆಗೆದುಕೊಂಡು ಬರ್ತಾ ಇದ್ವಿ. ವೈ? ಬಿಕಾಸ್ ನಮಗಿದು ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಲಕ್ಕಾ ಸ್ಟ್ರೈಟ್ಗೂ ಸುಂಡಾ ಸ್ಟ್ರೈಟಿಗೂ ಎಲ್ಲ ನಿಯರೆಸ್ಟನ್ನು ತೋರಿಸೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಶಿಪ್ಪಿಂಗ್ ಜಾಸ್ತಿ ಆಗುತ್ತಲ್ಲ ಮಲಕ್ಕಾ ಸ್ಟ್ರೈಟ್ ನಡೆಯಲ್ಲಿ, ಹಾಗಾಗಿ ಇಂಡೋ ಪೆಸಿಫಿಕ್ ಎಕ್ಸ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸನ್ನು ತರಲಿಕ್ಕೆ ಮುಂದಾಗ್ತಾ ಇದ್ವಿ. ಬೇರೆ ಒಂದು ರಾಷ್ಟ್ರಗಳ ಮೇಲೆ ನಾವು ಒಂದು ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದು ಅಂತ. ಸೊ ಇಲ್ಲಿ ಡೆಫಿನೆಟ್ಲಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಅಂತ ಬಂದಾಗ ಎನ್ವಿರಾನ್ಮೆಂಟ್ ಲೆವೆಲಲ್ಲಿ ಒಂದು ಕ್ಲಿಯರೆನ್ಸನ್ನು ಮಾಡಬೇಕಾಗುತ್ತೆ. ರೀಸೆಂಟ್ಲಿ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಂತೆ NGT ಒಂದು ಪೊಸಿಷನನ್ನು ಅಪ್ಹೆಲ್ಡ್ ಮಾಡಿದೆ. ಎಸ್, ನೀವು ಕಂಟಿನ್ಯೂಷನ್ ಮಾಡ್ಬೋದು ಅಂತ ಒಂದು ಗ್ರೀನ್ ಸಿಗ್ನಲನ್ನು ಸಹ ಕೊಟ್ಟಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವಾಗ ಮೇಜರ್ ಕನ್ಸರ್ನ್ ಏನಂತಂದರೆ ನಿಕೋಬಾರ್ ರೀಜನಲ್ಲಿರ್ತಕ್ಕಂಥ ಒಂದು ಟ್ರಾಪಿಕಲ್ ರೈನ್ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಕ್ಲಿಯರೆನ್ಸನ್ನು ನಾವು ಮಾಡಬೇಕಾಗುತ್ತೆ. ಅಲ್ಲಿರುವಂಥ ಒಂದು ಎಂಡಮಿಕ್ ಬಯೋಡೈವರ್ಸಿಟಿಗೆ ಥ್ರೆಟನ್ನು ಸಹ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೂ ಅಲ್ಲಿರ್ತಕ್ಕಂಥ ಒಂದು ಟ್ರೈಬಲ್ ಕಮ್ಯುನಿಟೀಸ್ಗೆ, ಶಾಂಪೇನ್ ಹಾಗೂ ನಿಕೋಬಾರಿ ಟ್ರೈಬ್ಸ್ಗಳು ಇರೋದನ್ನು ನಾವು ನೋಡಿದ್ವಲ್ವಾ, ಸೊ ಅವ್ರಿಗೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೋಸ್ಟಲ್ ಎಕೋಸಿಸ್ಟಮು ರಿಸ್ಕ್ಗೆ ಒಳಗಾಗೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲವೂ ಸಹ ಎನ್ವಿರಾನ್ಮೆಂಟ್ ಕನ್ಸರ್ನನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಿಸ್ಟಾರಿಕಲಿ ಆಗಿರುವಂಥ ಒಂದು ಎಕ್ಸಾಂಪಲನ್ನು ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 20th ಸೆಂಚುರಿನಲ್ಲಿ ಮೈನಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ ಇಂಪ್ಯಾಕ್ಟ್ ಆಗಿರುವಂತಹ 2 ಇಂಪಾರ್ಟೆಂಟ್ ರೀಜನ್ ಅಂತಂದರೆ ನೌರು ಅನ್ನುವಂಥ ರೀಜನ್ನು, ಬನಬಾ ಅನ್ನುವಂಥದ್ದು. ಇದು ಕಿರಿಬಾಟಿ ಒಂದು ರೀಜನ್ ನಡಿನಲ್ಲೇ ಕಂಡುಬರುತ್ತೆ. ಬನಬಾ ಅನ್ನೋದು ಅದರ ಪಾರ್ಟ್ ಅಂತಲೇ ಹೇಳ್ಬೋದು. ಬ್ರಿಟಿಷ್ ಫಾಸ್ಫೇಟ್ ಕಮಿಷನ್ ಏನು ಮಾಡುತ್ತೆ ಅಂತಂದರೆ, ಈ ಒಂದು ಕಮಿಷನ್ ಅಡಿಯಲ್ಲಿ UK, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ ಇವೆಲ್ಲವೂ ಸೇರಿಬಿಟ್ಟು ಒಂದು ಫಾಸ್ಫೇಟ್ ಮೈನಿಂಗನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೌರು ಹಾಗೂ ಬನಬಾ ರೀಜನ್ನಲ್ಲಿ ಫಾಸ್ಫೇಟ್ ಮೈನಿಂಗ್ ಮಾಡಬೇಕು ಅಂತ ಅಲ್ಲಿರುವಂಥ ಒಂದು ಜನರನ್ನು ಲೊಕೇಟ್ ಮಾಡ್ತಾರೆ. ಓಕೆ, ಬನಬಾಸ್ನಲ್ಲಿರ್ತಕ್ಕಂಥ ಒಂದು ಜನರನ್ನು ರೀಲೊಕೇಟ್ ಮಾಡೋದ್ರ ಮುಖಾಂತರ ಫಿಜಿಗೆ ಹಸ್ತಾಂತರ ಮಾಡೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫಿಜಿ ಏರಿಯಾಗೆ ಅವರನ್ನು ರೀಲೊಕೇಟ್ ಮಾಡಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನಾವು ಕಾಣ್ತೇವೆ. ಇವಾಗ ಪ್ರಸ್ತುತವಾಗಿ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ರೀಹ್ಯಾಬಿಲಿಟೇಷನ್ ಕನ್ಸರ್ನೂ ಸಹ ರೇಸ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಬನಬಾ ಏರಿಯಾದಿಂದ ಫಿಜಿಗೆ ಸರಿಸುಮಾರು 2000 ಕಿಲೋಮೀಟರಷ್ಟು ದೂರ ಆಗುತ್ತೆ. ಅಲ್ಲಿರುವಂಥ ಜನರನ್ನು ರಿಪ್ಲೇಸ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಪ್ರಸ್ತುತವಾಗಿ ಅವ್ರಿಗೆ ಒಂದು ರೀಹ್ಯಾಬಿಲಿಟೇಷನ್ಗೆ ಸಂಬಂಧಪಟ್ಟಂಥ ಕನ್ಸರ್ನು ಇದೆ. ಹಾಗೂ ಎಕೊಲಾಜಿಕಲಿ ಡ್ಯಾಮೇಜ್ಡ್ ಆಗಿರ್ತಕ್ಕಂತಹ ಕಂಡೀಷನನ್ನು ನಾವು ಬನಬಾ ರೀಜನ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಒಂದು ಎಕೊಲಾಜಿಕಲ್ ಡಿಸ್ಟ್ರಕ್ಷನ್ ಆಗಿರುವಂಥ ಒಂದು ಎಕ್ಸಾಂಪಲನ್ನು ಗಮನ ಹರಿಸ್ಬೋದು. ಎಕೊಲಾಜಿಕಲಿ ಡಿಸ್ಟ್ರಕ್ಷನ್ ಆಗಿದೆ ಅಂತಂದರೆ ಇದೊಂದು ಇರ್ರಿವರ್ಸಿಬಲ್ ಪ್ರೋಸೆಸ್ ಆಗುತ್ತೆ. ಲಾಂಗ್ ಟರ್ಮ್ ಬೇಕಾಗುತ್ತೆ ರೀಸ್ಟೋರೇಷನ್ ಮಾಡಲಿಕ್ಕೆ. ಹಾಗಾಗಿ ಆಥರ್ ಅವರು ಒಂದು ವಾರ್ನಿಂಗ್ ಕಂಡೀಷನನ್ನು ಈ ಒಂದು ಎಕ್ಸಾಂಪಲ್ನ ಮುಖಾಂತರ ಕನೆಕ್ಟ್ ಮಾಡ್ತಾ ಇದ್ದಾರೆ. ಆಲ್ವೇಸ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅಂತ ಬಂದಾಗ ಆ್ಯಂಡ್ ಡೆವಲಪ್ಮೆಂಟಲ್ ಕನ್ಸರ್ನ್ ಅಂತ ಬಂದಾಗ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಇವಾಗ ಮುಂದುವರಿತಾ ಇರತಕ್ಕಂಥ ಒಂದು ರಾಷ್ಟ್ರಗಳು ಏನು ಮಾಡಬೇಕಾಗುತ್ತೆ ಅಂದರೆ ಡೆವಲಪ್ಮೆಂಟಲ್ ಆಸ್ಪೆಕ್ಟನ್ನು ಇಲ್ಲಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಹಾಗೂ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟನ್ನು ಸಹ ನಾವು ಇಲ್ಲಿ ನೋಡಲೇಬೇಕಾಗುತ್ತೆ. ನಾವು ಒಂದು ಸ್ಟ್ರಾಟಜಿಕ್ ಮ್ಯಾರಿಟೈಮ್ ಅಡ್ವಾಂಟೇಜ್ನ ಆಧಾರದ ಮೇಲೆ ಹಾಗೂ ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪ್ಯಾನ್ಷನ್ಗೆ ಸಂಬಂಧಪಟ್ಟಂತೆ, ಅದಲ್ಲದೆ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ಆಧಾರದ ಮೇಲೆ ಒಂದು ಡೆವಲಪ್ಮೆಂಟಲ್ ಆರ್ಗ್ಯುಮೆಂಟನ್ನು ಗಮನಿಸ್ಬೋದು. ವೆನ್ ಇಟ್ ಕಮ್ಸ್ ಟು ದ ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ ಅಂತ ಬಂದಾಗ ಇವಾಗ ಒಂದು ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ ಅಂತ ಹೇಳ್ತೀವಿ. ಇಂಡಿಜಿನಿಯಸ್ ಕಮ್ಯುನಿಟಿಗಳನ್ನು ನಾವೇನು ಮಾಡಬೇಕಾಗುತ್ತೆ, ರಿಪ್ಲೇಸ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಹಾಗೂ ಐಲ್ಯಾಂಡ್ಗೆ ಸಂಬಂಧಪಟ್ಟಂಥ ಒಂದು ಫ್ರೆಜೈಲ್ ಕಂಡೀಷನ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಲಾಂಗ್ ಟರ್ಮಲ್ಲಿ ಒಂದು ಎಕೋಲಾಜಿಕಲ್ ಡ್ಯಾಮೇಜು ಸಹ ಆಗುವಂಥ ಸ್ಥಿತಿಗತಿಯನ್ನು ಕಾಣ್ತಾ ಇದ್ವಿ. ಈ ರೀತಿಯಾಗಿ ಡೆವಲಪ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಕನ್ಸರ್ವೇಷನ್ ಆಲ್ವೇಸ್ ಒಂದು ಕಾನ್ಫ್ಲಿಕ್ಟ್ ಆಸ್ಪೆಕ್ಟಲ್ಲಿ ಕಂಡುಬರುತ್ತೆ. ಮೇನ್ಸಲ್ಲಿ ಇಂಪಾರ್ಟೆಂಟ್ಲಿ ಈ ರೀತಿಯಾದ ಡೈಮೆನ್ಷನ್ಸ್ಗಳನ್ನು ನೀವು ಕವರ್ ಮಾಡಬೇಕು. ಪ್ರಸ್ತುತವಾಗಿ ಯಾವ ರೀತಿಯಂಥ ಇಶ್ಯೂ ಇದೆ ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಿಲ್ಲ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಕನ್ಸರ್ನ್ ಆಧಾರದ ಮೇಲೂ ಸಹ ಮೇನ್ಸಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಇದೊಂದು ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತಲೇ ನಾವು ಗಮನಿಸ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಇದೊಂದು ಡೈಲೆಮಾ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಅಂಡಮಾನ್ ಹಾಗೂ ನಿಕೋಬಾರನ್ನು ಸಪ್ರೇಟ್ ಮಾಡ್ತಕ್ಕಂಥ ಚಾನಲ್ ಯಾವ ರೀತಿಯಾಗಿದೆ, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅಂಡಮಾನ್ ಹಾಗೂ ನಿಕೋಬಾರನ್ನು ಸಪ್ರೇಟ್ ಮಾಡುವಂತಹ ಚಾನಲನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಕಾಶ್ಮೀರ್ ರಿವೈವಲ್, ಟೂರಿಸಮ್ ದಟ್ ಬೆನಿಫಿಟ್ಸ್ ಲೋಕಲ್ ಕ್ಯಾನ್ ಹೆಲ್ಪ್ ಕೌಂಟರ್ ದ ಟೆರರಿಸ್ಟ್ ಎಕೋಸಿಸ್ಟಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್,
GS ಪೇಪರ್ 3 ನಡೆಯಲ್ಲಿ ಸೆಕ್ಯೂರಿಟಿ ಹಾಗೂ ಟೂರಿಸಂಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. 2025ರಲ್ಲಿ ಆಗಿರುವಂಥ ಒಂದು ಪಹಲ್ಗಾಮ್ ಅಟ್ಯಾಕನ್ನು ನಾವು ನೋಡಿದಾಗ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಒಂದು ಕ್ರೂಷಿಯಲ್ ರಿಯಾಲಿಟಿ ಎಕ್ಸ್ಪೋಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಟೆರರಿಸ್ಟ್ ಆ್ಯಕ್ಟಿವಿಟಿಯ ಮುಖಾಂತರ ಸಾಕಷ್ಟು ಜನರ ಮೇಲೆ ಒಂದು ಇಂಪ್ಯಾಕ್ಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ಒಂದು ಟೂರಿಸಂ ಸೆಕ್ಟರನ್ನು ನಾವು ಮತ್ತೆ ರಿವೈವಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಲ್ಲಿ ಸೇಫ್ಟಿಯನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡಬೇಕು, ಅದರಲ್ಲೂ ರಿಸ್ಕನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು, ಟೆರರಿಸ್ಟ್ ಆ್ಯಕ್ಟಿವಿಟೀಸನ್ನು ನಾವು ತಡೆಗಟ್ಟಬೇಕು ಅಂತಂದರೆ ನಮ್ಮ ಒಂದು ಟೂರಿಸಂ ಸೆಕ್ಟರನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2026 ಹಾಗೂ 27ರ ಬಜೆಟ್ ನಡಿನಲ್ಲೂ ಸಹ 2 ರೀತಿಯಾದಂಥ ಪ್ಲ್ಯಾನನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಬಿಲ್ಡಿಂಗ್, ಡೆವಲಪ್ಮೆಂಟ್ ಆಫ್ ಟ್ರೇಲ್ಸ್ ಆ್ಯಂಡ್ ಹೆರಿಟೇಜ್ ಸೈಟ್. ಈ ಒಂದು ಹಂತದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನ್ ಅಂತ ತೆಗೆದುಕೊಂಡಾಗ ಅದರಲ್ಲಿ ಎಕೊಲಾಜಿಕಲ್ ಸಸ್ಟೈನಬಿಲಿಟಿಯನ್ನು ತರಬೇಕು ಮೌಂಟೇನ್ ರೀಜನ್ ನಡಿನಲ್ಲಿನೂ ಅಂತ ಒಂದು ಸ್ಪೆಷಲ್ ಎಂಫಸಿಸನ್ನು ಈ ಒಂದು ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಬಿಲ್ಡಿಂಗ್ ನಡಿಯಲ್ಲಿ ಫೋಕಸ್ ಮಾಡಿರೋದಾಗಿ ಗಮನಿಸ್ಬೋದು. ಹಾಗಾಗಿ ಇವಾಗ ಪ್ರಸ್ತುತವಾಗಿ ಅಲ್ಲಿ ಒಂದು ರಿವೈವಲನ್ನು ಮಾಡಬೇಕು. ಕಾಶ್ಮೀರ್ ವ್ಯಾಲಿನಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಯನ್ನು ನಾವು ಸುಧಾರಿಸಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ಸೇಫ್ಟಿಯನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಒಂದು ಸೈಟ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ರಿಸ್ಕನ್ನು ನಾವು ಅನಲೈಸ್ ಮಾಡಬೇಕು. ಯಾವ ಸೈಟ್ನಲ್ಲಿ ಯಾವ ರೀತಿಯಂಥ ಒಂದು ರಿಸ್ಕ್ ಇರುತ್ತೆ ಅನ್ನುವಂಥದ್ದಾಗಿರ್ಬೋದು. ಹಾಗೂ ಇವಾಗ ಪೊಲಿಟಿಕಲ್ ಥ್ರೆಟ್ ಇರ್ತಕ್ಕಂಥ ಏರಿಯಾ ಇರುತ್ತಲ್ಲ ಅದರ ಮೇಲೆ ಒಂದು ಹೆಚ್ಚು ನಿಗಾವನ್ನು ವಹಿಸೋದ್ರ ಮುಖಾಂತರ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಕ್ರೈಟೇರಿಯಾವನ್ನು ನಾವು ತರಬೇಕು. ಮತ್ತು ನಾವು ಕೆಲವು ಸೈಟ್ಸ್ಗಳನ್ನು ಓಪನ್ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಸರಿಯಾದಂತಹ ಹ್ಯೂಮನ್ ರಿಸೋರ್ಸು ಸಹ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಸರಿಯಾದಂತಹ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಎಮರ್ಜೆನ್ಸಿ ರೆಸ್ಪಾನ್ಸನ್ನು ನಾವು ಯಾವ ರೀತಿಯಾಗಿ ರಿಲೇ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿಯಂಥ ರೂಲ್ಸ್ಗಳನ್ನು ಫ್ರೇಮ್ವರ್ಕ್ಗಳನ್ನು ತರ್ತೀವಿ ಅನ್ನೋದು ಇಲ್ಲಿ ಬಹುಮುಖ್ಯ ಅನ್ನೋದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಈ ಒಂದು ಹಂತದಲ್ಲಿ ಬೆಟರ್ ಆಗಿರ್ತಕ್ಕಂಥ ಒಂದು ರೇಂಜರ್ ಡಿಪ್ಲಾಯ್ಮೆಂಟ್ಗಳನ್ನು ಮಾಡ್ಬೋದು. ಇದರಿಂದ ಸೇಫ್ಟಿ ಒದಗಿಸ್ದಂಗೆ ಆಗುತ್ತೆ. ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದಾಗಿರ್ಬೋದು, ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನ್ ಮಾಡುವಂಥದ್ದಾಗಿರ್ಬೋದು. ಇದರಿಂದ ನಮ್ಮ ಒಂದು ಟೂರಿಸಂ ಆ್ಯಕ್ಟಿವಿಟೀಸ್ಗಳು ಮತ್ತೆ ರಿವ್ಯಾಂಪ್ ಆಗೋದನ್ನು ಗಮನಿಸ್ಬೋದು. ಬಿಕಾಸ್ ಇವಾಗ ಜಮ್ಮು ಕಾಶ್ಮೀರ ಅಂತ ಬಂದಾಗ ಇದೊಂದು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಟೂರಿಸ್ಟ್ ಹಬ್ ಆಗಿ ಕನ್ವರ್ಟ್ ಆಗಿದೆ ಅಲ್ವಾ. ಅದರಲ್ಲೂ ಟ್ರೆಡಿಷನಲ್ ಲೆವೆಲಲ್ಲಿ ಒಂದು ಇಂಪಾರ್ಟೆನ್ಸನ್ನು ಸಹ ತೋರಿಸುತ್ತೆ. ಇವಾಗ ಮತ್ತೆ ಒಂದು ಎಕನಾಮಿಕ್ ಬೆನಿಫಿಟನ್ನು ಸಹ ತೆಗೆದುಕೊಳ್ಬೇಕು, ಸೇಫ್ಟಿನ ಒದಗಿಸ್ಬೇಕು. ಜನರ ಹತ್ರ ಒಂದು ಫಿಯರ್ ಕ್ರಿಯೇಟ್ ಆಗಿದೆ. ಆ ಒಂದು ಫಿಯರನ್ನು ತೆಗೆದು ಹಾಕಬೇಕು ಅಂತಂದರೆ ಸರಿಯಾಗಿ ಅಲ್ಲಿ ನಾವು ಡೆವಲಪ್ಮೆಂಟನ್ನು ಮಾಡಬೇಕು ಅಂತ. ಸೊ ಕಾಶ್ಮೀರ್ ಇವತ್ತು ಬಯೋಡೈವರ್ಸಿಟಿಯನ್ನು ಎನ್ಶೋರ್ ಮಾಡುತ್ತೆ. ಸೊ ಈ ಒಂದು ಹಂತದಲ್ಲಿ ನಾವು ಮಿಲಿಟರಿ ಸೆಟಪ್ಪನ್ನು ಮಾಡೋದ್ರ ಮುಖಾಂತರ, ಪೊಲಿಟಿಕಲ್ ಸೆನ್ಸಿಟಿವ್ ಏರಿಯಾವನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಒಂದು ಟೂರಿಸಂ ಲಿಂಕ್ಡ್ ಗವರ್ನೆನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ನಮ್ಮ ಒಂದು ಗವರ್ನೆನ್ಸನ್ನು ಟೂರಿಸಮ್ಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಟೆರರ್ ಆ್ಯಕ್ಟಿವಿಟಿಯನ್ನು ನಾವು ಕಡಿಮೆ ಮಾಡ್ಬೋದು. ಟೂರಿಸಂ ಸೆಕ್ಟರ್ ಅಂತ ಬಂದಾಗ ಇದರಡಿನಲ್ಲಿ ನಾವು ಲೋಕಲ್ ಇನ್ಕಮನ್ನು ಫೋಕಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಒಂದು ಯೂತ್ತನ್ನು ಸ್ಟ್ರಾಂಗ್ ಮಾಡಬೇಕು, ಅವ್ರಿಗೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡುವಂಥದ್ದು, ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ಇದರಿಂದ ಮೈಗ್ರೇಷನ್ ಆಗೋದಿಲ್ಲ. ಲೋಕಲ್ ಪೀಪಲಲ್ಲಿ ಚೆನ್ನಾಗಿ ಇದ್ದರು ಅಂದರೆ ಅಲ್ಲಿರುವಂಥ ಸ್ಥಿತಿಗತಿಗಳನ್ನು ಅವರು ಈಸಿಯಾಗಿ ಅನಲೈಸ್ ಮಾಡ್ತಾರೆ ಅನ್ನೋದನ್ನು ಗಮನಿಸ್ಬೋದು. ಹಾಗಾಗಿ ಜಮ್ಮು ಕಾಶ್ಮೀರ ನಡಿನಲ್ಲಿ ಟೂರಿಸಮನ್ನು ರಿವೈವ್ ಮಾಡಬೇಕು ಅಂತಂದರೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ರೂಲ್ಸನ್ನು ನಾವು ತರಬೇಕು. ಓಕೆ, ಯಾವ ರೀತಿಯಾಗಿ ನಾವು ಪರ್ಟಿಕ್ಯುಲರ್ ರೀಜನ್ ನಡಿಯಲ್ಲಿ ಪರ್ಮಿಷನ್ಸನ್ನು ಕೊಡ್ತಾ ಇದ್ದೀವಿ, ಕ್ವಿಕ್ ಆಗಿರ್ತಕ್ಕಂಥ ಒಂದು ಎಮರ್ಜಿ ರೆಸ್ಪಾನ್ಸನ್ನು ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು, ವರ್ಕಿಂಗ್ ರೋಡ್ಗಳನ್ನು ಪ್ರೊವೈಡ್ ಮಾಡುವಂಥದ್ರ ಮುಖಾಂತರ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿರಬೇಕು, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಮ್ಯುನಿಕೇಷನ್ ನೆಟ್ವರ್ಕನ್ನು ಡೆವಲಪ್ ಮಾಡೋದ್ರ ಮುಖಾಂತರ ನಾವು ಸರಿಯಾಗಿ ಒಂದು ಮೇಂಟೈನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರಿಂದ ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ. ಸಿಟಿಜನ್ ಹಾಗೂ ಸ್ಟೇಟ್ಗಳ ಮಧ್ಯೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಟ್ರಸ್ಟ್ ಡೆವಲಪ್ ಆಗುವಂಥದ್ದನ್ನು ನಾವು ನೋಡ್ಬೋದು. ಹಾಗೂ ಸಿಟಿಜನ್ಗೂ ಬೇಕಾಗಿರ್ತಕ್ಕಂಥ ಒಂದು ಡಿಗ್ನಿಫೈಡ್ ಆಗಿರುವಂಥ ಲೈಫ್ ಸಿಕ್ಕುತ್ತೆ. ಒಂದು ಸ್ಟೆಬಿಲಿಟಿಯನ್ನು ರೀಜನ್ ನಡಿನಲ್ಲಿ ತರಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಒಂದು ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟೀಸ್ಗಳು ಇರುತ್ತಲ್ಲ, ಆ ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟಿಗಳೇ ಇವತ್ತು ಭಯೋತ್ಪಾದನೆ ಅಂತಕ್ಕಂಥ ಕೃತ್ಯಗಳು ಆಗ್ತಾ ಇರೋದಕ್ಕೆ ಹಾದಿಯನ್ನು ಮಾಡಿಕೊಡ್ತಾ ಇರ್ತವೆ. ಹಾಗಾಗಿ ಎಕ್ಸ್ಟ್ರೀಮಿಸ್ಟ್ ಎಕೋಸಿಸ್ಟಮನ್ನು ಕಂಪ್ಲೀಟಾಗಿ ನಾವು ಇಲ್ಲಿ ತೆಗೆದು ಹಾಕಿದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ದ ನೀಡ್ ಫಾರ್ ಡೈವರ್ಸಿಟಿ ಇನ್ ದ ಜುಡಿಷರಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಜುಡಿಷರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ರೀಸೆಂಟ್ಲಿ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನು ಮಾಡಬೇಕು.
ವೆನ್ ಇಟ್ ಕಮ್ಸ್ ಟು ದ ಜುಡಿಷರಿ ಅಪಾಯಿಂಟ್ಮೆಂಟ್ ನಡಿನಲ್ಲಿ ಒಂದು ಸೋಷಿಯಲ್ ಡೈವರ್ಸಿಟಿಯನ್ನು ಎನ್ಶೋರ್ ಮಾಡಬೇಕು. ಜೊತೆಗೆ ಸುಪ್ರೀಂ ಕೋರ್ಟ್ನ ಒಂದು ರೀಜನಲ್ ಬೆಂಚಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ 2 ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು, ಜುಡಿಷರಿ ಮೆಂಬರ್ಸ್ಗಳನ್ನು ನೇಮಕಾತಿ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಸೋಷಿಯಲ್ ಡೈವರ್ಸಿಟಿ ಅಂದರೆ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಒಂದು ಬೆಂಚ್ ನಡಿಯಲ್ಲಿ ಡೈವರ್ಸಿಟಿಯನ್ನು ಎನ್ಶೋರ್ ಮಾಡಬೇಕು. ಹಾಗೂ ಸುಪ್ರೀಂ ಕೋರ್ಟ್ನ ಒಂದು ರೀಜನಲ್ ಬೆಂಚನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 124 ಅಂತ ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ನೇಮಕ ಮಾಡ್ತಾರೆ, ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದಾದರೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. CJI ಅವರ ಒಂದು ಕನ್ಸಲ್ಟೇಷನ್ ಆಧಾರದ ಮೇಲೆ ಸುಪ್ರೀಂ ಕೋರ್ಟಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ಆರ್ಟಿಕಲ್ 217 ಅಂತ ನಾವು ತೆಗೆದುಕೊಂಡಾಗ ಇದರಡಿನಲ್ಲಿ ಹೈಕೋರ್ಟ್ಗೆ ಸಂಬಂಧಪಟ್ಟಂತಹ ನ್ಯಾಯಾಧೀಶರನ್ನು ಅಪಾಯಿಂಟ್ ಮಾಡ್ತಾರೆ ಪ್ರೆಸಿಡೆಂಟ್ ಅವರು. ಇಲ್ಲಿಯೂ ಕೂಡ ಪ್ರೆಸಿಡೆಂಟ್ ಅವರೇ ನೇಮಕಾತಿ ಮಾಡುವಂಥದ್ದು. ಈ ಒಂದು ಹಂತದಲ್ಲಿ CJI ಅವರ ಒಂದು ಕನ್ಸಲ್ಟೇಷನ್ ತೆಗೆದುಕೊಳ್ತಾರೆ. ಹಾಗೂ ಹೈಕೋರ್ಟ್ನ ಒಂದು ಚೀಫ್ ಜಸ್ಟಿಸ್ ಯಾರಿರ್ತಾರೆ ಅವರ ಒಂದು ಕನ್ಸರ್ನ್ ಆಗಿರ್ಬೋದು, ಹಾಗೂ ಆ ಒಂದು ಸ್ಟೇಟಲ್ಲಿರ್ತಕ್ಕಂಥ ಒಂದು ಗವರ್ನರ್ ಅವರ ಕನ್ಸಲ್ಟೇಷನ್ ತೆಗೆದುಕೊಳ್ಳೋದ್ರ ಮುಖಾಂತರ ಪ್ರೆಸಿಡೆಂಟ್ ಅವರು ಹೈಕೋರ್ಟಲ್ಲಿರ್ತಕ್ಕಂಥ ನ್ಯಾಯಾಧೀಶರನ್ನು ನೇಮಕ ಮಾಡೋದಾಗಿ ನೋಡ್ತಾ ಇದ್ದೀವಿ. ಜೊತೆಗೆ ಆರ್ಟಿಕಲ್ 130 ಸಹ ನಾವಿಲ್ಲಿ ಕನೆಕ್ಟ್ ಮಾಡಬೇಕು. ಸರ್ವೋಚ್ಚ ನ್ಯಾಯಾಲಯದ ಒಂದು ಬೆಂಚನ್ನು ಕಾಣ್ತಾ ಇದ್ವಿ. ಪ್ರಸ್ತುತವಾಗಿ ಡೆಲ್ಲಿನಲ್ಲಿದೆ. ಡೆಲ್ಲಿ ಬಿಟ್ಟು ಬೇರೆ ಪ್ಲೇಸಲ್ಲೂ ಸಹ ಇರಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ ಸಂವಿಧಾನ. CJI ಅವರು ಏನು ಮಾಡಬೇಕು, ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಬೇರೆ ಒಂದು ಲೊಕೇಶನಲ್ಲಿ ನಾವು ಶಿಫ್ಟ್ ಮಾಡ್ಬೋದಾ ಅಥವಾ ಬ್ರ್ಯಾಂಚನ್ನು ತೆಗೆದುಕೊಂಡು ಬರ್ಬೋದಾ ಅಂತ. ಸೊ CJI ಅವರು ಏನು ಮಾಡಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಪ್ರೂವಲನ್ನು ಪಡೆದುಕೊಳ್ಬೇಕಾಗತ್ತೆ. ಅದಾದ ನಂತರ ನಾವು ಸುಪ್ರೀಂ ಕೋರ್ಟನ್ನು ಬೇರೆ ಒಂದು ರೀಜನ್ ನಡಿನಲ್ಲೂ ಸಹ ಕಾಣಬಹುದು ಅಂತ ಆರ್ಟಿಕಲ್ 130 ನಡಿನಲ್ಲಿ ಮೆನ್ಷನ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಹಾಗೂ ನ್ಯಾಯಾಧೀಶರನ್ನು ನೇಮಕ ಮಾಡ್ತಕ್ಕಂಥ ಹಂತದಲ್ಲಿ ನಮಗೆ ಕೊಲಿಜಿಯಂ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕೊಲಿಜಿಯಂ ಸಿಸ್ಟಮ್ ಯಾವ ರೀತಿಯಾಗಿ ಇವಾಲ್ವ್ ಆಗಿದೆ ಅನ್ನೋದಾದರೆ ಜಡ್ಜಸ್ ಕೇಸಸ್ಗಳ ಮುಖಾಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಜಡ್ಜ್ ಕೇಸ್ ಅಂತ ಬಂದಾಗ 1981 ನಾವು ಕಾಣ್ತೀವಲ್ವಾ, ಈ ಒಂದು ಕೇಸ್ ನಡಿಯಲ್ಲಿ ಎಕ್ಸಿಕ್ಯೂಟಿವ್ ಪ್ರೈಮಸಿಯನ್ನು ಗಮನ ಹರಿಸ್ಬೋದು. ಏನು ಹಾಗಂತಂದರೆ ಇವಾಗ ಜಡ್ಜಸ್ಗಳನ್ನು ನೇಮಕ ಮಾಡ್ತಕ್ಕಂಥ ಒಂದು ಹಂತದಲ್ಲಿ CJI ಅವರ ಒಂದು ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೇಕಾಗುತ್ತಲ್ಲ. ಎಕ್ಸಿಕ್ಯೂಟಿವ್ ಅಂದರೆ ಪ್ರೆಸಿಡೆಂಟ್ ಅವರು ಇವಾಗ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ CJI ಅವರು ಒಂದು ಕನ್ಸಲ್ಟೇಷನನ್ನು ಕೊಡಬೇಕಾಗತ್ತೆ. ಇಲ್ಲಿ ಕನ್ಸಲ್ಟೇಷನ್ ಅನ್ನೋದು ಯಾವುದೇ ರೀತಿಯಾಗಿ ಕನ್ಕರೆನ್ಸ್ ಅಲ್ಲ, ಕಂಪಲ್ಷನನ್ನು ತೋರಿಸೋದಿಲ್ಲ. ಎಕ್ಸಿಕ್ಯೂಟಿವ್ ಯಾವ ರೀತಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನೇ ಫೈನಲ್ ಮಾಡಲಾಗುತ್ತೆ ಫಸ್ಟ್ ಜಡ್ಜ್ ಕೇಸಲ್ಲಿ. ಸೆಕೆಂಡ್ ಜಡ್ಜ್ ಕೇಸ್ 1993 ನಾವು ನೋಡಿದಾಗ ಒಂದು ಜುಡಿಷರಿ ಪ್ರೈಮಸಿಯನ್ನು ನಾವು ಗಮನ ಹರಿಸ್ಬೋದು. ಇಲ್ಲಿ ಒಂದು ಕೊಲಿಜಿಯಂ ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಾರೆ. ಈ ಒಂದು ಕೊಲಿಜಿಯಂ ಸಿಸ್ಟಮನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಜಡ್ಜ್ ಕೇಸ್ ಅಂತಂದರೆ 1993, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕೊಲಿಜಿಯಂ ಸಿಸ್ಟಮ್ ನಡಿನಲ್ಲಿ ಮೊದಲು ಕೊಟ್ಟಿರ್ತಕ್ಕಂಥ ಒಂದು ವರ್ಡಿಕ್ಟನ್ನು ರಿವರ್ಸ್ ಮಾಡಲಾಗುತ್ತೆ. 1981 ಒಂದು ಎಕ್ಸಿಕ್ಯೂಟಿವ್ ಪ್ರೈಮಸಿಯನ್ನು ನೋಡ್ತಾ ಇದ್ದೀವಿ. ಸೆಕೆಂಡ್ ಕೇಸ್ ಅಂತ ಬಂದಾಗ ಒಂದು ಜುಡಿಷರಿ ಪ್ರೈಮಸಿಯನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಕನ್ಸಲ್ಟೇಷನ್ ಅನ್ನುವಂಥದ್ದು ಕನ್ಕರೆನ್ಸ್ ಅಂತ ಹೇಳ್ತಾರೆ, ಮೊದಲು ಅಲ್ಲ ಅಂತ ಹೇಳುವಂಥದ್ದು ಇವಾಗ ಕನ್ಕರೆನ್ಸ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಹಾಗಾಗಿ CJI ಅವರು ಕೊಟ್ಟಿರ್ತಕ್ಕಂಥ ಒಂದು ಅಡ್ವೈಸ್ ಏನಿರುತ್ತಲ್ಲ ಬೈಂಡಿಂಗ್ ಇರುತ್ತೆ. CJI ಅವರು ಸೆಕೆಂಡ್ ಕೇಸಲ್ಲಿ ಏನು ಮಾಡಬೇಕಾಗುತ್ತೆ, 2 ಜನ ಸೀನಿಯರ್ ಮೋಸ್ಟ್ ಜಡ್ಜಸ್ಗಳ ಒಂದು ಕನ್ಸಲ್ಟೇಷನ್ ಮುಖಾಂತರ ಒಟ್ಟಾರೆಯಾಗಿ 3 ಜನ ಸೇರಿಬಿಟ್ಟು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆಮೇಲೆ ಒಂದು ಎಕ್ಸಿಕ್ಯೂಟಿವ್ಗೆ ಹೇಳ್ತಾರೆ ಇವರನ್ನೇ ನೀವು ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ. ಹಾಗಾಗಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕನ್ಸಲ್ಟೇಷನ್ ಅಂದರೆ ಕನ್ಕರೆನ್ಸ್ ಅನ್ನುವಂಥದ್ದಾಗಿ ಸೆಕೆಂಡ್ ಜಡ್ಜ್ ಕೇಸ್ ನಡಿಯಲ್ಲಿ ಹೇಳ್ತಾರೆ. ಇದಾದ ನಂತರ ಬರೋದು ಥರ್ಡ್ ಜಡ್ಜ್ ಕೇಸ್ 1998. ಫಸ್ಟ್ ಜಡ್ಜಸ್ ಕೇಸ್ ಅಂತ ಬಂದಾಗ 1981, ಸೆಕೆಂಡ್ ಒನ್ 1993, ಥರ್ಡ್ ಜಡ್ಜಸ್ ಕೇಸನ್ನು 1998 ಕಾಣ್ತೇವೆ. ಏನು ಚೇಂಜಸ್ ಮಾಡ್ತಾರೆ 1998 ಅಂತಂದರೆ ಈ ಮೊದಲು ಇರ್ತಕ್ಕಂಥ ಒಂದು ಕೊಲಿಜಿಯಂ ಸಿಸ್ಟಮನ್ನು ಎಕ್ಸ್ಪ್ಯಾನ್ಷನ್ ಮಾಡೋದಾಗಿ ಗಮನ ಹರಿಸ್ಬೋದು. ಈ ಮೊದಲು ನಾವು ನೋಡಿದ್ವಿ 2 ಜನ ಸೀನಿಯರ್ ಮೋಸ್ಟ್ ಇರ್ತಾರೆ, ಒಬ್ಬರು ಮುಖ್ಯ ನ್ಯಾಯಾಧೀಶರನ್ನು ನಾವು ನೋಡ್ತಾ ಇದ್ವಿ, CJI ಅವರನ್ನು ನೋಡ್ತಾ ಇದ್ವಿ. ಟೋಟಲ್ 3 ಮೆಂಬರ್ಸ್ ಇರ್ತಾರೆ. ಇವರೆಲ್ಲರೂ ಸೇರಿಬಿಟ್ಟು ಒಂದು ಸಜೆಷನನ್ನು ಮಾಡ್ತಾರೆ ಪ್ರೆಸಿಡೆಂಟ್ ಅವರಿಗೆ ಅಂತ ಗಮನ ಹರಿಸ್ಬೋದು. 1998 ಏನು ಮಾಡ್ತಾರೆ ಅಂತಂದರೆ 4 ಜನ ಸೀನಿಯರ್ ಮೋಸ್ಟ್ ಮೆಂಬರ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇರೋದು. ಫಸ್ಟು ಒಬ್ಬರು CJI ಇರ್ತಾರೆ ಪ್ಲಸ್ 4 ಸೀನಿಯರ್ ಮೋಸ್ಟ್ ಮೆಂಬರ್ಸು. ಈ ಮೊದಲು ಇರ್ತಕ್ಕಂಥ ಮೆಂಬರ್ಸನ್ನು ನೋಡಿದಾಗ 2 ಎಕ್ಸ್ಪ್ಯಾನ್ಷನ್ ಮಾಡೋದಾಗಿ ಗಮನ ಹರಿಸ್ಬೋದು. ಒಟ್ಟಾರೆಯಾಗಿ ಕೊಲಿಜಿಯಂ ಸಿಸ್ಟಮ್ ನಡಿನಲ್ಲಿ 5 ಮೆಂಬರ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ ಆ್ಯಸ್ ಪರ್ ಥರ್ಡ್ ಜಡ್ಜಸ್ ಕೇಸ್ 1998. ಇದಾದ ನಂತರ ಬರೋದು ಫೋರ್ತ್ ಜಡ್ಜಸ್ ಕೇಸ್ 2015. ಈ ಒಂದು ಕೇಸ್ ನಮಗೆ ಏನು ಹೇಳುತ್ತೆ ಅಂದರೆ
ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಜುಡಿಷರಿ ಪ್ರೈಮಸಿಯನ್ನು ನೋಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ. ಎಕ್ಸಿಕ್ಯೂಟಿವ್ ಸುಮ್ಮನೆ ಇರುತ್ತಾ? ಈ ಮೊದಲು ಎಕ್ಸಿಕ್ಯೂಟಿವ್ಗೆ ಒಂದು ಪವರನ್ನು ಕೊಟ್ಟಿರೋದಾಗಿ ನೋಡ್ತಾ ಇದ್ವಿ ಜಡ್ಜಸ್ ಕೇಸ್ ನಡಿನಲ್ಲಿ. ಇವಾಗ ಮತ್ತೆ ನಾವು ಹೇಗಾದರೂ ಮಾಡಿ ಎಕ್ಸಿಕ್ಯೂಟಿವನ್ನು ಇನ್ವಾಲ್ವ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡುತ್ತೆ, ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ತಿದ್ದುಪಡಿಯನ್ನು ತರುತ್ತೆ. 99th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಮುಖಾಂತರ ನ್ಯಾಷನಲ್ ಜುಡಿಷರಿ ಅಪಾಯಿಂಟ್ಮೆಂಟ್ ಕಮಿಷನ್ಸನ್ನು ತರಬೇಕು. ಇದರಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು, ಜುಡಿಷರಿ ಮೆಂಬರ್ಸ್ಗಳನ್ನು ಸಹ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಕೊಲಿಜಿಯಮ್ಕಿನೂ ಒಂದು ಅಪಾಯಿಂಟ್ಮೆಂಟ್ ಕಮಿಷನನ್ನು ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ತಿದ್ದುಪಡಿಯನ್ನು ಹಾಗೂ ಕಮಿಷನನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಒಪ್ಕೊಳ್ಳೋದಿಲ್ಲ. 4th ಜಡ್ಜಸ್ ಕೇಸ್ 2015 ನಡಿನಲ್ಲಿ ಸಂವಿಧಾನಾತ್ಮಕ ತಿದ್ದುಪಡಿ ಹಾಗೂ ಈ ಒಂದು ಕಮಿಷನನ್ನು ಸ್ಟ್ರಕ್ ಡೌನ್ ಮಾಡೋದಾಗಿ ಗಮನ ಹರಿಸ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಸಂವಿಧಾನಾತ್ಮಕವಾಗಿ ಇದು ಸರಿ ಅಲ್ಲ ಅಂತ ನಮ್ಮ ಜುಡಿಷರಿ ವ್ಯವಸ್ಥೆ ಹೇಳುತ್ತೆ. ಯಾಕಂತಂದರೆ ಜುಡಿಷರಿ ಇಂಡಿಪೆಂಡೆನ್ಸ್ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ನ ಒಂದು ಪಾರ್ಟ್ ಆಗಿದೆ. ಹಾಗಾಗಿ ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಟ್ ಮಾಡೋದಿಲ್ಲ. ಇವಾಗ ಜುಡಿಷರಿ ಇಂಡಿಪೆಂಡೆನ್ಸ್ ಅಂತಂದರೆ ಅವ್ರಿಗೆ ಬೇಕಾಗಿರತಕ್ಕಂಥ ಮೆಂಬರ್ಸ್ಗಳನ್ನು ಅವರೇ ಅಪಾಯಿಂಟ್ಮೆಂಟ್ ಮಾಡ್ಬೋದು, ನೇಮಕಾತಿಯನ್ನು ಮಾಡ್ಬೋದು. ನೇಮಕಾತಿ ಮಾಡೋದು ಸಹ ಒಂದು ಜುಡಿಷರಿ ಇಂಡಿಪೆಂಡೆನ್ಸನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಸಂವಿಧಾನಾತ್ಮಕವಾಗಿರುವಂಥ ಒಂದು ತಿದ್ದುಪಡಿಯನ್ನು ಸ್ಟ್ರಕ್ ಡೌನ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕನ್ಸರ್ನ್ ಏನಿದೆ ಅಂದರೆ ಸೋಷಿಯಲ್ ಡೈವರ್ಸಿಟಿಯನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ವೆನ್ ಇಟ್ ಕಮ್ಸ್ ಟು ದ ಜುಡಿಷಿಯಲ್ ಅಪಾಯಿಂಟ್ಮೆಂಟ್. ಹಾಗಾಗಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೈವರ್ಸಿಟಿ ಆಧಾರದ ಮೇಲೆ ಡೇಟಾವನ್ನು ನಾವು ನೋಡಿದಾಗ 2018 ಹಾಗೂ 2024 ಈ ಒಂದು ಟೈಮಲ್ಲಿ ಒಂದು ಜಡ್ಜಸ್ಗಳ ಅಪಾಯಿಂಟ್ಮೆಂಟ್ ಅಂತಲೇ ಗಮನ ಹರಿಸುವಂಥದ್ದಾದರೆ ಮೆರಿಟ್ ಬೇಸ್ನ ಆಧಾರದ ಮೇಲೆ ನಾವು ಜಡ್ಜಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತೀವಿ. ಅಂದರೆ ಕೊಲಿಜಿಯಮ್ ಸಿಸ್ಟಮ್ ಫಾಲೋ ಮಾಡೋದು ಇದೇ ರೀತಿಯಾಗಿ ಮೆರಿಟನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಹೀಗಾಗಿ ನಿಯರ್ಲಿ 20% ಜಡ್ಜಸ್ಗಳು SC, ST, OBC ಕೆಟಗರಿಗೆ ಬಿಲಾಂಗ್ ಆಗ್ತಾರೆ. ಲೆಸ್ ದೆನ್ 15% ವುಮನ್ ಕೆಟಗರಿ ನಡಿನಲ್ಲಿ, ಲೆಸ್ ದೆನ್ 5% ರಿಲಿಜಿಯಸ್ ಮೈನಾರಿಟೀಸ್ಗಳ ಒಂದು ಪ್ರೆಸೆನ್ಸನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಸಂವಿಧಾನ ನಮಗೆ ಮ್ಯಾಂಡೇಟ್ ಮಾಡೋ ಪ್ರಕಾರ ಸೋಷಿಯಲ್ ರಿಪ್ರೆಸೆಂಟೇಷನನ್ನು ನಾವಿಲ್ಲಿ ಎನ್ಶೋರ್ ಮಾಡ್ತಾ ಇಲ್ಲ. ಕೊಲಿಜಿಯಂ ಎಂಫಸಸ್ ಮಾಡ್ತಾ ಇರುವಂಥದ್ದು ಮೆರಿಟ್ನ ಆಧಾರದ ಮೇಲೆ. ಪ್ರೈವೇಟ್ ಮೆಂಬರ್ ಇವಾಗ ಪ್ರಪೋಸ್ ಮಾಡ್ತಾ ಇರೋದೇನಂತಂದರೆ ಪ್ರಪೋರ್ಷನಲ್ ಆಗಿರ್ತಕ್ಕಂಥ ಒಂದು ರಿಪ್ರೆಸೆಂಟೇಷನನ್ನು, ಸೋಷಿಯಲ್ ಡೈವರ್ಸಿಟಿಯನ್ನು ನಾವು ಎನ್ಶೋರ್ ಮಾಡುವಂಥದ್ದು. SC, ST, OBC, ರಿಲಿಜಿಯಸ್ ಮೈನಾರಿಟೀಸ್ ಹಾಗೂ ವುಮೆನ್ಗಳ ಒಂದು ಪಾರ್ಟಿಸಿಪೇಷನನ್ನು ಎನ್ಶೋರ್ ಮಾಡುವಂಥದ್ದಾಗಿ, ಜೊತೆಗೆ ರೀಜ್ನಲ್ ಬೆಂಚಸನ್ನು ನಾವು ಡೆವಲಪ್ ಮಾಡೋದ್ರ ಮುಖಾಂತರ ಪ್ರಸ್ತುತವಾಗಿ ಕೆಲವೊಂದಿಷ್ಟು ಚಾಲೆಂಜಸನ್ನು ನಾವು ಅಡ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ. ಇವಾಗ ಡೆಲ್ಲಿಗೆ ಹೋಗಬೇಕಾಗುತ್ತಲ್ವ, ಸುಪ್ರೀಂ ಕೋರ್ಟ್ ಅಲ್ಲೇ ಇದೆ ಅಂತಂದರೆ ರೀಜ್ನಲ್ ಲೆವೆಲಲ್ಲಿ ಒಂದು ಎಕ್ಸೆಸಿಬಿಲಿಟಿ ಸಿಕ್ಕೋದಿಲ್ಲ. ಹಾಗಾಗಿ ನಾವು ಬೇರೆ ಒಂದು ಬೆಂಚಸ್ಗಳನ್ನು ಡೆವಲಪ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದರಿಂದ ಸಾಕಷ್ಟು ಪ್ರಾಬ್ಲಮ್ಗಳು ರಿಸಾಲ್ವ್ ಆಗುತ್ತೆ. ಕೇಸಸ್ಗಳು ಈಸಿಯಾಗಿ ರಿಸಾಲ್ವ್ ಆಗೋದನ್ನು ನೋಡ್ತಾ ಇದ್ದೀವಿ. ನಾವು ಜಸ್ಟಿಸನ್ನು ಈಸಿಯಾಗಿ ಡೆಲಿವರಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ 2 ಬಿಗ್ಗೆಸ್ಟ್ ಚಾಲೆಂಜ್ಗೆ ಸಂಬಂಧಪಟ್ಟಂತೆ ಒಂದು ಬಿಲ್ನಲ್ಲಿ ಇರುವಂಥ ಪ್ರೊವಿಷನ್ಸನ್ನು ನಾವು ಗಮನ ಹರಿಸ್ಬೋದು. ರೀಜ್ನಲ್ ಬೆಂಚ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಇವಾಗ ಪ್ರಸ್ತುತವಾಗಿ ಸೋಷಿಯಲ್ ರಿಪ್ರೆಸೆಂಟೇಷನ್ ನಾವು ಯಾಕೆ ಫೋಕಸ್ ಮಾಡಬೇಕು ಅನ್ನುವಂಥ ಆಸ್ಪೆಕ್ಟನ್ನು ಬಿಲ್ನಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವಿತ್ ರೆಫರೆನ್ಸ್ ಟು ದ ಆರ್ಟಿಕಲ್ 124 ಆಫ್ ದ ಕಾನ್ಸ್ಟಿಟ್ಯೂಷನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಪ್ಷನ್ 1, judges of the Supreme Court are appointed by the President. Option 2, President must consult the Chief Justice of India before appointment. Option 3 ಅಲ್ಲಿ the Constitution explicitly provides for the collegium system. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದಂತಹ ಆಪ್ಷನನ್ನು ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.